ಹಾಯ್ ಎಲ್ಲಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈಗ ಸದ್ಯಕ್ಕೆ ಕರೆಕ್ಟಾಗಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಒಂದು ತಿಂಗಳಿದೆ ಟಾಕ್ಸಿಕ್ಕು. ಇದೇ ಮಾರ್ಚ್ 19ಕ್ಕೆ ತೆರೆಗೆ ಬರ್ತಾ ಇದೆ. ಇದರ ನಡುವೆ ಕೆಲವೊಂದು ಚರ್ಚೆಗಳು ನಡೀತಾ ಇದೆ. ಅದ್ರ ಜೊತೆಗೇನೆ ಪ್ರಮೋಷನ್ ಬಗ್ಗೆ ತುಂಬ ಮಾತು ಕೇಳಿ ಬರ್ತಾ ಇದೆ. ಪ್ರಮೋಷನ್ ಇನ್ನೂ ಬೇಕು ಯಾಕೆ ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ ಅಂತ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಪ್ರಮೋಷನ್ ಆಕ್ಟಿವಿಟೀಸ್ ಬಗ್ಗೆ, ಕೆಲವೊಂದು ವಿಚಾರಗಳ ಬಗ್ಗೆ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚಿತವಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಮಾರ್ಚ್ 19ಕ್ಕೆ ಬರ್ತಾ ಇದೆ ಟಾಕ್ಸಿಕ್ಕು. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಕಳೆದ ವಿಡಿಯೋದಲ್ಲೂ ಕೂಡ ನಾವು ಒಂದು ಪ್ರಮೋಷನ್ ಬಗ್ಗೆ ಮಾತಾಡಿದ್ದೆ. ಸೊ ಒಂದು ದೊಡ್ಡ ಮಟ್ಟದ ಸಿನಿಮಾ, ತುಂಬ ಒಂದು ಕ್ಯೂರಿಯಾಸಿಟಿ ಉಂಟು ಮಾಡಿದಂಥ ಸಿನಿಮಾ ಆಗಿರ್ಬೋದು, ಒಂದು ದೊಡ್ಡ ಇಂಪ್ರೆಷನ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಆಗಿರ್ಬೋದು. ಸೊ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಬಟ್ ಒಂದು ತಿಂಗಳಿರೋದ್ರಿಂದ ಎಲ್ರಿಗೂ ಅನಿಸ್ತಾ ಇರೋದು ಅಂದರೆ ಅಷ್ಟು ದೊಡ್ಡ ಸಿನಿಮಾ ಇಷ್ಟೊಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿದ್ದು ಏನಕ್ಕೆ ಇನ್ನೂ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ತುಂಬ ಒಂದು ಮಾತಾಡ್ತಾ ಇಲ್ಲ, ಅದ್ರ ಬಗ್ಗೆ ಎಲ್ಲೂ ಕಾಣ್ತಾ ಇಲ್ಲ ಅಂತ. ಸೊ ಸದ್ಯಕ್ಕೆ ಬಂದಿರೋ ಒಂದು ಎಲ್ರಿಗೂ ಗೊತ್ತಿರೋ ವಿಚಾರ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾರ್ತಲ್ಲಿ ಸಿನಿಮಾದ ಆಲ್ರೆಡಿ ಒಂದು ಮಾಲ್ಗಳಲ್ಲಾಗಿರ್ಬೋದು, ಥಿಯೇಟರ್ಸ್ಗಳಲ್ಲಾಗಿರ್ಬೋದು, ಆಲ್ಮೋಸ್ಟ್ ಮಾಲ್ಗಳಲ್ಲೇ ಸೊ ಒಂದು ಪೋಸ್ಟರ್ ಹಾಕೋ ಮುಖಾಂತರವಾಗಿ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದೆ. ಸೊ ನಾನು ಅಂದ್ಕೊಂಡಿದ್ದೆ ಸಿನಿಮಾ ತಂಡ ಲೈಕ್ ನಾರ್ತ್ ಆಗಿರ್ಬೋದು ಮತ್ತು ಸೌತ್ ಆಗಿರ್ಬೋದು, ಆಲ್ಮೋಸ್ಟ್ ವರ್ಲ್ಡ್ ವೈಡ್ ಆಗಿರ್ಬೋದು, ಸೊ ಒಂದೇ ಟೈಮಲ್ಲಿ ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅಂತ. ಬಟ್ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲ ಒಂದು ಮಾಲ್ಗಳಲ್ಲಾಗಿರ್ಬೋದು ಆ್ಯಂಡ್ ಎಲ್ಲ ಒಂದು ಪ್ರಿಂಟೆಡ್ ಎಲ್ಲೆಲ್ಲಿ ಒಂದು ಪ್ರಚಾರ ಮಾಡ್ಬೋದು. ಸೊ ಅದನ್ನೆಲ್ಲ ಮೊದಲನೇ ಹಂತದಲ್ಲಿ ಪ್ರಮೋಷನ್ ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಟಾಕ್ಸಿಕ್ ಸಿನಿಮಾಗೆ ಪ್ರಮೋಷನ್ ಕಮ್ಮಿ ಆಯಿತು ಅಂತ ಅನ್ಸೋರಿಗೆ ಲೈಕ್ ನಾನು ಹೇಳೋದೇನು ಅಂತಂದರೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಆ ಒಂದು ಚಿತ್ರತಂಡ ಮಾರ್ಚ್ 19ನೇ ತಾರೀಕಿಗೆ ಥಿಯೇಟ್ರಲ್ಲಿ ಸಿನಿಮಾ ಬರುತ್ತೆ ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ರಿಗೂ ತಲೆಯಲ್ಲಿ ಕೂತ್ಬಿಟ್ಟಿದೆ. ಬಿಕಾಸ್ ಆಫ್ ದುರಂಧರು ಮತ್ತು ಲೈಕ್ ಟಾಕ್ಸಿಕ್ ಎರಡೂ ಒಂದೇ ದಿನ ಬರೋದ್ರಿಂದ ಸೊ ಈ ಜಟಾಪಟಿ ಏನಿತ್ತು ಆ್ಯಂಡ್ ಈ ದುರಂಧರ ವರ್ಸಸ್ ಟಾಕ್ಸಿಕ್ ಅನ್ನೋದೊಂದು ಏನಿತ್ತು, ಸೊ ಎರಡೂ ಡೇಟ್ಗಳೇನಿದೆ ಸೊ ಕ್ಲಾಶ್ ಆಗ್ತಿದೆ ಹಾಗೆ ಹೀಗೆ ಅಂತೆಲ್ಲ ಕೇಳಿ ಬಂದಿತ್ತು. ಬಟ್ ಈ ಎರಡೂ ನಂಬರ್ಗಳೇನಿದೆ 19, ಸೊ ತುಂಬ ಜನರಿಗೆ ತಲೆಯಲ್ಲಿದೆ. ಬಟ್ ಅದು ಅಪ್ಕಮಿಂಗ್ ಅದನ್ನು ಬಿಟ್ಟು ಹೊರತುಪಡಿಸಿದ್ರೆ ಸಿನಿಮಾದ ಒಂದು ಪ್ರಮೋಷನ್ಸ್ಗಳು ಲೈಕ್ ಪ್ರಿಂಟೆಡ್, ನಾನು ಆಗಲೇ ಹೇಳಿದಾಗೆ ಮಾಲಲ್ಲಾಗಿರ್ಬೋದು ಆ್ಯಂಡ್ ಫ್ಲೆಕ್ಸ್ಗಳಲ್ಲಾಗಿರ್ಬೋದು, ದೊಡ್ಡ LED ಸ್ಕ್ರೀನ್ಗಳಲ್ಲಾಗಿರ್ಬೋದು, ಸೊ ಈ ರೀತಿ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಹೋಗುತ್ತೆ ಸಿನಿಮಾ. ಆ್ಯಂಡ್ ಲಾಸ್ಟ್ ಟೈಮ್ ನಾವು ನೋಡೋದಾಯಿತು ಅಂದರೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಂದಿತ್ತು ಆಲ್ಮೋಸ್ಟು. ಸೊ ಅವರು ಒಂದು ಥೀಮಲ್ಲಿ ಒಂದು ಕೆಲಸ ಮಾಡಿದರು. ಅಂದರೆ ಲೈಕ್ ಮಾಲಲ್ಲಿ ಒಂದು ಎಂಟ್ರೆನ್ಸ್ನ ಒಂದು ಕಾಂತಾರ ಥೀಮಲ್ಲಿ ಒಂದು ಎಂಟ್ರೆನ್ಸನ್ನು ಮಾಡಿದರು. ಸೊ ಈ ರೀತಿಯಾದಂಥ ಡಿಫ್ರೆಂಟ್ ಟೈಪ್ ಆಫ್ ಒಂದು ಕ್ರಿಯೇಟಿವಿಟಿನ ತೋರಿಸ್ತಾರೆ. ಆ ಒಂದು ಸಿನಿಮಾದ ಒಂದು ಥೀಮ್ ಹೇಗೆ ಮ್ಯಾಚ್ ಆಗುತ್ತೋ ಅದೇ ರೀತಿಯಲ್ಲಿ ಮಾಲ್ಗಳಲ್ಲಾಗಿರ್ಬೋದು ಮತ್ತು ಮಾಲ್ನ ಹೊರಗಡೆ, ಥಿಯೇಟ್ರ್ ಹೊರಗಡೆ, ಸೊ ಇದನ್ನು ಇಂಡಿಕೇಟ್ ಮಾಡುವಂಥ ಪ್ರಮೋಷನ್ಸ್ಗಳನ್ನು ಮಾಡ್ತಾರೆ. ಸೊ ಆಲ್ಮೋಸ್ಟ್ ಅದು ಕೂಡ ಪ್ರೋಸೆಸ್ ನಡೀತಾ ಇರ್ಬೋದು ಅಂತ ಭಾವಿಸಿದ್ದೀನಿ. ಆ್ಯಂಡ್ ತುಂಬಾ ಒಂದು ಡೇ ಆ್ಯಂಡ್ ನೈಟು ಎಫರ್ಟ್ ಆಗ್ತಾ ಇದೆ. ಒಂದು 19ನೇ ತಾರೀಕಿಗೆ ಸಿನಿಮಾ ಬರ್ತಿದೆ ಅಂತ ನಮಗೆ ಅಷ್ಟೇ ಗೊತ್ತಿರೋದು. ಬಟ್ ಪ್ರೊಡಕ್ಷನ್ ಹೌಸ್ ತುಂಬಾ ಒಂದು ಎಫರ್ಟ್ ಆಗ್ತಾ ಇದೆ. ಅವರು ಕೂಡ ತುಂಬ ಕಾತುರದಿಂದ ಇದ್ದಾರೆ. ಸೊ ಕೆಲವೊಂದು ಚಿಕ್ಕ ಪುಟ್ಟ ವರ್ಕ್ಸ್ಗಳೆಲ್ಲ ಇರುತ್ತೆ, ಆ್ಯಕ್ಟಿವಿಟೀಸ್ದು ಆ್ಯಂಡ್ ಪ್ರಮೋಷನ್ ಆ್ಯಕ್ಟಿವಿಟೀಸ್ದು ಒಂದು ಕಡೆ, ಆಮೇಲೆ ಕೆಲವೊಂದು ಫಾರ್ಮೆಟ್ಸ್ಗಳಿರುತ್ತೆ. ಸೊ ತುಂಬ ಒಂದು ಹಗಲು ರಾತ್ರಿ ಅಂದರೆ ತುಂಬ ಒಂದು ಎಫರ್ಟ್ ಹಾಕಿ ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಬರಬೇಕು ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟದ ಒಂದು ಪ್ರಯತ್ನ ಚಿತ್ರತಂಡಕ್ಕೂ ಕೂಡ ಇದೆ, ಪ್ರೊಡಕ್ಷನ್ ಹೌಸ್ಗೂ ಕೂಡ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಇಂಟರ್ವ್ಯೂಸ್ಗಳನ್ನು ಎಲ್ಲ ಇಂಟರ್ವ್ಯೂಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೇ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳು ಕಂಪ್ಲೀಟಾಗಿ ಸ್ಟಾರ್ಟ್ ಆಗುತ್ತೆ. ಇನ್ನು ಮಾರ್ಚ್ 19ಕ್ಕೆ ನಮ್ಮ ಕೆಲಸ ಏನಂದರೆ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಸೊ ಅದ್ರ ಜೊತೆಗೇ ಒಂದು ಟ್ರೈಲರ್ ಬಗ್ಗೆ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಆದಷ್ಟು ಸ್ವಲ್ಪ ಬೇಗನೆ ಬರಬೇಕು. ಸೊ ನನಗನ್ಸೋ ಪ್ರಕಾರವಾಗಿ ಒಂದು 20 ಡೇಸ್ ಮುಂಚೆನೇ ಒಂದು ಟ್ರೈಲರನ್ನು ಅನೌನ್ಸ್ಮೆಂಟ್ ಮಾಡಿದರೆ, ಅಂದರೆ ರಿಲೀಸ್ ಮಾಡಿದ್ರೆ ತುಂಬಾ ಒಂದು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಏನಾದರೂ ಒಂದು ಸಾಂಗ್ ಆದರೂ ಏನಾದರೂ ಒಂದು ಅಪ್ಡೇಟ್ ಬೇಕು. ದಯವಿಟ್ಟು ಅದೊಂದು ಅಪ್ಡೇಟ್ ಬರಲಿ ಅಂತ ಭಾವಿಸ್ತೀನಿ. ಆ್ಯಂಡ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಥವಾ ಡೈರೆಕ್ಟಾಗಿ ಟ್ರೈಲರಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸೊ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಆನೆಸ್ಟಾಗಿ ಕಾಮೆಂಟ್ ಮಾಡಿ ಟಾಕ್ಸಿಕ್ ಬಗ್ಗೆ. ಇನ್ನೂ ಒಂದು ತಿಂಗಳು ಅಷ್ಟೇ, ಸೊ ಭಾಳ ದಿನ ಏನಿಲ್ಲ. ಸೊ ವಿ ಆರ್ ಆಲ್ ವೇಟಿಂಗ್ ಫಾರ್ ಟಾಕ್ಸಿಕ್ ಮೂವಿ. ಯಶ್ ಅವ್ರನ್ನ ಮತ್ತೆ ಆಫ್ಟರ್ ಲಾಂಗ್ ಟೈಮ್ ಒಂದು ದೊಡ್ಡ ಪರದೆ ಮೇಲೆ ಕಾಯ್ತಾ ಇದ್ದೀವಿ ಖಂಡಿತವಾಗ್ಲೂ ಅಂತ ಹೇಳ್ತಾ, ಸೊ ಕಾಮೆಂಟ್ ಮಾಡಿ ನಿಮಗೇನು ಅನಿಸುತ್ತೆ ಅಂತ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.